ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕ ಲಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು. ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಒಂದು ಪ್ಯಾಕ್ ತೊಗೊಂಡಿದ್ದೀನಿ. ಇದನ್ನು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಣ್ಣೆಲ್ಲ ಇರುತ್ತೆ, ಕ್ಲೀನಾಗಿ ವಾಶ್ ಆಗಬೇಕು ಇದು ಮಶ್ರೂಮು. ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ನೋಡೋಣ ಬನ್ನಿ. ನಾನು ಇದಕ್ಕೆ ಕೊತ್ತಂಬರಿ, ಪುದೀನ, 4 ಗೆಡ್ಡೆ ಈರುಳ್ಳಿ, ಹಸಿಮೆಣಸಿಕಾಯಿ 8, 2 ಚಿಕ್ಕ ಟೊಮೊಟೊ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ನಾನು ಇಂಗ್ರೀಡಿಯೆಂಟ್ಸ ತೊಗೊಂಡಿದ್ದೀನಿ. ಇದನ್ನು ಏನೇನು ರುಬ್ಬಬೇಕು, ಎಷ್ಟೆಷ್ಟು ರುಬ್ಬಬೇಕು ನೋಡೋಣ ಬನ್ನಿ. ನಾನು ಇಲ್ಲಿ 2 ಲೋಟ ಅಕ್ಕಿನ ನೆನೆ ಹಾಕಕ್ಕೆ ಬಿಟ್ಟಿದ್ದೀನಿ. 10 ನಿಮಿಷ ನೆನೆ ಹಾಕ್ಬೇಕು. ನಾನು ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ, ಅದು ಸೈಡಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾನು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿಕಾಯಿ 8 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಕಂದ್ರೆ ಇನ್ನೂ ಹಾಕ್ಕೊಳ್ಳಿ. ನಾನು 2 ಲೋಟ ಅಕ್ಕಿಗೆ 8 ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ನಾನು ರುಬ್ಕೊತಾ ಇದ್ದೀನಿ. ಅಕ್ಕಿ ನೆನೀತಾ ಇರಲಿ, ಇಷ್ಟನ್ನು ನಾನು ರುಬ್ಕೊತಾ ಇದ್ದೀನಿ ಸೈಡಲ್ಲಿ. ಕುಕ್ಕರಲ್ಲಿ ನಾನು ಸ್ಟವ್ ಹಚ್ಚಿದ್ದೀನಿ. ಕುಕ್ಕರ್ ಇಟ್ಟು ಎಣ್ಣೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಪಲಾವ್ ಎಲೆ, ಮೊಗ್ಗು ಇಷ್ಟನ್ನು ಹಾಕ್ತಾಯಿದ್ದೀನಿ. ಸ್ಪೈಸಸ್ನ, ಚಕ್ಕೆ, ಕಸ್ತೂರಿ ಮೇಥಿ, ಇಷ್ಟು ನಾನು ಸ್ಪೈಸಸ್ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿರಬೇಕು ಎಣ್ಣೆ, ಆಮೇಲೆ ಹಾಕಬೇಕು ಸ್ಪೈಸಸ್ಸು. ಚೆನ್ನಾಗಿ ಕಾದಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು 4 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಕೆಂಪಗಾಗಬೇಕು ಈರುಳ್ಳಿ ಎಲ್ಲ ಬೆಂದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡಿ ಈರುಳ್ಳಿನ, ಆವಾಗಲೇ ಬಿರಿಯಾನಿ ಚೆನ್ನಾಗಿ ಬರೋದು. ಇದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿರೋ ಟೊಮೊಟೊ ಹಾಕ್ತಾಯಿದ್ದೀನಿ. 2 ಸಾಕು. ನೀವು ಜಾಸ್ತಿ ಹಾಕಿರೋದು ಟೊಮೊಟೊ ಬಾತ್ ಥರ ಆಗುತ್ತೆ, ಬಿರಿಯಾನಿ ಥರ ಆಗಲ್ಲ ಅದು. 2 ಚಿಕ್ಕ ಟೊಮೊಟೊ ಹಾಕಿದ್ರೆ ಸಾಕಾಗುತ್ತೆ. ನಾನು 2 ಲೋಟ ಅಕ್ಕಿಗೆ ಅಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ, ಸ್ಮೂತ್ ಆಗಲಿ ಟೊಮೊಟೊ ಎಲ್ಲ ಅಂದ್ಬಿಟ್ಟು ಮೊಸರು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು ಮೊಸರು ಹಾಕ್ಬಿಟ್ರೆ ಸ್ಮೂತಾಗಿ ಬೇಯುತ್ತದು ಟೊಮೊಟೊ. ಸ್ಮೂತಾಗಿ ಬೆಂದಿದೆ ನೋಡಿ, ಈ ಥರ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಬೇಯಬೇಕಿದು. ನಿಧಾನಕ್ಕೆ ಮಾಡ್ಕೋಬೇಕು ಇದನ್ನೆಲ್ಲ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸ್ಮೂತಾಗಿ ಬೆಂದಿದೆ ಟೊಮೊಟೊ. ಇದಕ್ಕೆ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ತಾಯಿದ್ದೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ ಹೋಗ್ಬೇಕಿದೆಲ್ಲ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಅದನ್ನು. ಹಸಿ ಸ್ಮೆಲ್ ಹೋಗಿದೆ ನೋಡಿ, ಈ ಥರ ಅದು ಕುದಿಬೇಕು. ಇದಕ್ಕೆ ನಾನು ಕಟ್ ಮಾಡಿರೋ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು, ಮಶ್ರೂಮ್ನ ಎಣ್ಣೆಲಿ 2 ನಿಮಿಷ ಫ್ರೈ ಮಾಡಿ ಅದಕ್ಕೆಲ್ಲ ಮಸಾಲೆ ಅಂಟ್ಕೋಬೇಕು. ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಇದಕ್ಕೆ ನಾನು ನೋಡಿ ಯಾವ ಥರ ಕುದೀತಾ ಇದೆ, ಆ ಥರ ಕುದಿದ್ಮೇಲೆ ನೆನೆಸಿ ಇಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾವು 1:2 ಹಾಕ್ಬೋದು. ನಾನು ಇದು ಸೋನಾ ಮಸೂರಿ ಹಾಕಿರೋದ್ರಿಂದ 1:2 ಹಾಕ್ತಾಯಿದ್ದೀನಿ. ಬಾಸುಮತಿ ಹಾಕಿದರೆ ನೀವು ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಮಾಡಿ ಹಾಕಿ. ನಾನು 1:2 ತೊಗೊಂಡಿದ್ದೀನಿ ಸೋನಾ ಮಸೂರಿ ಆಗಿರೋದ್ರಿಂದ. ಇದನ್ನು ಎಣ್ಣೆಯಲ್ಲಿ ಮತ್ತೆ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ಥರ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಬೇಕು, ಅಲ್ಲಿವರೆಗೂ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು 1:2 ಹಾಕಿದ್ದೀನಿ ನೀರು. ಅಕ್ಕಿ 2 ಲೋಟ ಅಕ್ಕಿಗೆ 1:2 ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಗರಂ ಮಸಾಲೆ 1 ಸ್ಪೂನ್ ಹಾಕಿದ್ದೀನಿ.
ಚೆನ್ನಾಗಿ ಇದೆಲ್ಲ ಕುದಿಬೇಕು ಅಲ್ಲಿವರೆಗೂ ನಾನು ಇದನ್ನು ಕೈ ಆಡಿಸ್ತಾ ಇದ್ದೀನಿ. ಇದು ನೀರಿನಂಶ ಎಲ್ಲ ಹೋಗಿ ಅಕ್ಕಿ ಈ ಥರ ನೀರಿನಂಶ ಹೋಗಬೇಕು ಅಲ್ಲಿವರೆಗೂ ನಾನು ಬಾಡಿಸ್ತಾ ಇದ್ದೀನಿ. ಈ ನಿಂಬೆ ಹುಳಿ ಬಿಟ್ಟಿದ್ದೀನಿ ನಾನು. ಗ್ಯಾಸ್ಟ್ರಿಕ್ ಬರಬಾರ್ದು, ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀರಿನಂಶ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ತಾ ಇರಬೇಕು. ನೋಡಿ ಈ ಥರ ನೀರಿನಂಶ ಕಡಿಮೆ ಆಗಬೇಕು, ನೀರೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಕೈ ಆಡಿಸ್ತಾ ಇದ್ದೀನಿ. ಅದಾದಮೇಲೆ ನಾನು 10 ನಿಮಿಷ ದಮ್ ಹಾಕಿ ಇಟ್ಟಿದ್ದೀನಿ. 10 ನಿಮಿಷ ಆದಮೇಲೆ ದಮ್ ತೆಗೆದ್ಮೇಲೆ ಈ ಥರ ಮಶ್ರೂಮ್ ಬಿರಿಯಾನಿ ಬಂದಿದೆ. ಇವತ್ತಿನ ಮಶ್ರೂಮ್ ಬಿರಿಯಾನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ತುಂಬ ಥ್ಯಾಂಕ್ಸ್.